ಅಧಿಕಾರ ಹಂಚಿಕೆ ಜಟಾಪಟಿ ಮಧ್ಯೆ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಅಧಿಕಾರ ಹಂಚಿಕೆ ಸಂಘರ್ಷದ ಹೊತ್ತಲ್ಲೇ ಸಂಪುಟ ಪುನರ್ರಚನೆಗೆ ಒತ್ತಾಯಿಸಲಾಗ್ತಾ ಇದೆ. ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ 31 ಶಾಸಕರಿಂದ ಹೈಕಮಾಂಡ್ಗೆ ಪತ್ರ ರವಾನೆಯಾಗಿದ್ದು, ಮೊದಲ ಬಾರಿ ಗೆದ್ದ ಶಾಸಕರು ಸಂಪುಟ ವಿಸ್ತರಣೆಗೆ ಒತ್ತಾಯಿಸಿ ಪತ್ರ ಬರೆದಿದ್ದಾರೆ. ಹೊಸದಾಗಿ ಆಯ್ಕೆಯಾದ 38 ಶಾಸಕರಲ್ಲಿ 5ರನ್ನ ಮಂತ್ರಿ ಮಾಡೋದಕ್ಕೆ ಒತ್ತಾಯಿಸಲಾಗ್ತಾ ಇದ್ದು, ರಾಹುಲ್ ಗಾಂಧಿ, ಖರ್ಗೆ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ಗೆ ಪತ್ರ ಬರೆದಿದ್ದಾರೆ. ಪುನರ್ರಚನೆ ಸಂದರ್ಭದಲ್ಲಿ ಹೊಸದಾಗಿ ಯಾರ್ಯಾರು ಆಯ್ಕೆಯಾಗಿದೀವೋ ನಾವನ್ನ ಪರಿಗಣಿಸಿ. 34 ಮಂತ್ರಿಗಳಾಗೋದಕ್ಕೆ ಅವಕಾಶ ಇದ್ರೂ ಒಬ್ಬ ಹೊಸಬರು ಮಂತ್ರಿಯಾಗಿಲ್ಲ. 5 ಹೊಸ ಶಾಸಕರಿಗೆ ಸಚಿವ ಸ್ಥಾನ ನೀಡಿ ಅಂತ ಶಾಸಕರು ಪತ್ರ ಬರೆದಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಹೊಸ ಶಾಸಕರಿಗೆ ಮಂತ್ರಿ ಸ್ಥಾನದ ಜವಾಬ್ದಾರಿ ನೀಡಿದ್ದಾರೆ. ಹಿರಿಯರು ಮತ್ತು ಕಿರಿಯರನ್ನ ಒಳಗೊಂಡ ಸಂಪುಟ ರಚನೆಯಾಗಬೇಕು. ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಹೊಸಬರನ್ನ ಪರಿಗಣಿಸಿ ಅಂತ ಪತ್ರ ಬರೆದಿದ್ದಾರೆ. ಆ ಪತ್ರದ ಕಾಪಿ ನೀವು ನೋಡ್ತಾ ಇದ್ದೀರಿ. ಪತ್ರಕ್ಕೆ ಸಹಿ ಮಾಡಿರೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. 38 ಶಾಸಕರಲ್ಲಿ ಒಂದು 5 ಜನರನ್ನಾದ್ರೂ ಸಂಪುಟಕ್ಕೆ ಸೇರ್ಪಡೆ ಮಾಡಿ. ಬೇರೆ ರಾಜ್ಯಗಳಲ್ಲಿ ಹೊಸ ಶಾಸಕರಿಗೆ ಮಂತ್ರಿ ಸ್ಥಾನದ ಜವಾಬ್ದಾರಿ ನೀಡಿದ್ದಾರೆ. ಅಂದ್ರೆ ಮೊದಲ ಬಾರಿ ಆಯ್ಕೆಯಾದವರಿಗೂ ಅವಕಾಶಗಳಿವೆ. ಹಿರಿಯರು ಮತ್ತು ಕಿರಿಯರನ್ನ ಒಳಗೊಂಡ ಸಂಪುಟ ರಚನೆಯಾಗಬೇಕು. ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಹೊಸಬರನ್ನ ಪರಿಗಣಿಸಿ ಅಂತ ಪತ್ರ ಬರೆದಿದ್ದಾರೆ. ಇನ್ನು 31 ಶಾಸಕರಿಂದ ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ಹೈಕಮಾಂಡ್ಗೆ ಪತ್ರ. ಪ್ರದೀಪ್ ಈಶ್ವರ್, ಶಿವಗಂಗಾ ಬಸವರಾಜು, ಇಕ್ಬಾಲ್ ಹುಸೇನ್, ರವಿ ಗಣಿಗ, ಅಶೋಕ್ ರೈ, ಭರತ್ ರೆಡ್ಡಿ, ಮಂಥರ್ ಗೌಡ, ನಯನಾ ಮೋಟಮ್ಮ ಪತ್ರ ಬರೆದಿದ್ದಾರೆ. ರವಿ ಗಣಿಗ ನೇತೃತ್ವದಲ್ಲಿ ಒಂದು ವಿಶೇಷ ಅಧಿವೇಶನದ ವೇಳೆ ಸಿದ್ಧವಾಗಿದ್ದ ಪತ್ರ ಇದು. ಸುರ್ಜೇವಾಲಾ ಮೂಲಕ ಹೈಕಮಾಂಡ್ಗೆ ಪತ್ರ ತಲುಪಿಸಿದ್ದಾರೆ ಶಾಸಕರು. ಜನವರಿ 27ನೇ ತಾರೀಕು ಬೆಂಗಳೂರಿನಲ್ಲಿ ಸುರ್ಜೇವಾಲಾಗೆ ಈ ಪತ್ರ ನೀಡಿದ್ರು ಶಾಸಕರು. ಜನವರಿ ವಿಶೇಷ ಅಧಿವೇಶನದ ವೇಳೆ ಹೊಸ ಶಾಸಕರು ಪತ್ರಕ್ಕೆ ಸಹಿ ಮಾಡಿದ್ದಾರೆ. ಹೈಕಮಾಂಡ್ಗೆ ಕೊಟ್ಟ ಪತ್ರವನ್ನ ಸಿಎಂ, ಡಿಸಿಎಂಗೂ ಕೊಟ್ಟಿದ್ದಾರೆ ಶಾಸಕರು. ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಹೊಸಬರ ಪರಿಗಣಿಸಿ ಸಂಪುಟ ಪುನರ್ರಚನೆ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ನಾವೆಲ್ಲರೂ ಮೊದಲ ಬಾರಿಗೆ ಆಯ್ಕೆಯಾಗಿದ್ದೀವಿ. ಬೇರೆ ರಾಜ್ಯಗಳಲ್ಲಿ ಹೊಸಬರು ಮತ್ತು ಹಳಬರ ಕಾಂಬಿನೇಷನ್ ನಲ್ಲಿ ಸಂಪುಟ ರಚನೆಯಾಗಿದೆ. ಹೊಸಬರಿಗೂ ಅವಕಾಶಗಳನ್ನ, ಜವಾಬ್ದಾರಿಗಳನ್ನ ನೀಡಿದ್ದಾರೆ. ನಮ್ಮನ್ನು ಪರಿಗಣಿಸಿ ಎಂದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಕುರ್ಚಿ ಕಾದಾಟ ಒಂದು ಕಡೆ, ಸಂಪುಟ ಪುನರ್ರಚನೆಯ ಪ್ರಯತ್ನ ಒಂದು ಕಡೆ. ಇದರ ನಡುವಲ್ಲಿ ಹೊಸದಾಗಿ ಆಯ್ಕೆಯಾಗಿರೋ ಶಾಸಕರು ನಮಗೂ ಒಂದು ಅವಕಾಶ ಕೊಡಿ ಮಂತ್ರಿಗಿರಿಗೆ ಅಂತ ಪತ್ರ ಬರೆದಿದ್ದಾರೆ. ಇದರ ಗೇಮ್ ಪ್ಲಾನ್ ಏನು? ಮತ್ತೆ ಇದು ಕೇವಲ ಮಂತ್ರಿಗಿರಿ ಆಕಾಂಕ್ಷೆ ಮಾತ್ರನಾ? ಇದರ ಹಿನ್ನೆಲೆ ಬೇರೆ ಏನಾದ್ರೂ ಇದೆಯಾ? ಭವನ, ಅಧಿಕಾರ ಹಂಚಿಕೆಯ ಜಟಾಪಟಿಯ ನಡುವೆ ಈಗ ಹೊಸದೊಂದು ಗೇಮ್ ಪ್ಲಾನ್ ಅಥವಾ ಹೊಸದೊಂದು ಆಯಾಮದಲ್ಲೂ ಕೂಡ ಕರ್ನಾಟಕದ ಕಾಂಗ್ರೆಸ್ನ ರಾಜಕಾರಣ ಚರ್ಚೆಗೆ ಒಳಪಡ್ತಾ ಇದೆ. ಅಂದರೆ ಸಚಿವ ಸಂಪುಟ ಪುನರ್ರಚನೆ ವೇಳೆ ಕೇವಲ ಹಿರಿಯರನ್ನ ಪರಿಗಣಿಸ್ತಾರೆ ಅನ್ನುವಂಥ ಚರ್ಚೆ ಇರುವಾಗ ಹೊಸ ಶಾಸಕರು ಕೂಡ ತಮ್ಮದೇ ಆಟವನ್ನು ಆಡಲಿಕ್ಕೆ ಶುರು ಮಾಡಿದ್ದಾರೆ. ನಾವು ಕೂಡ ಅಖಾಡದಲ್ಲಿ ಇದ್ದೀವಿ, ನಮ್ಮನ್ನು ಕೂಡ ಪರಿಗಣಿಸಿ ಅಂತೇಳಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಸಿಎಂ, ಡಿಸಿಎಂಗೆ ಸುಮಾರು 31 ಮಂದಿ ಶಾಸಕರು ಸಹಿ ಮಾಡಿರುವಂಥ ಪತ್ರವನ್ನು ರವಾನೆ ಮಾಡಿದ್ದಾರೆ. ಅದರಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಈ ಬಾರಿ ಹೊಸದಾಗಿ ಕಾಂಗ್ರೆಸ್ನಿಂದ ಅಂದರೆ ಮೊದಲ ಬಾರಿಗೆ ಆಯ್ಕೆಯಾದಂಥವರು 38 ಮಂದಿ ಇದ್ದೀವಿ. ಅಂದರೆ ಇದರ ಜನರ ನಿರೀಕ್ಷೆ ಏನು? ಹೊಸದಾಗಿ ಆಯ್ಕೆಯಾದಂಥ ಶಾಸಕರು ಹೆಚ್ಚು ರಾಜಕಾರಣಕ್ಕೆ ಬರಲಿ ಎನ್ನುವ ಕಾರಣಕ್ಕಾಗಿ, ಹೀಗಾಗಿ ನೀವು ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಜನರ ನಿರೀಕ್ಷೆಗೆ ತಕ್ಕಂತೆ ಕನಿಷ್ಠ 5 ಜನರನ್ನಾದರೂ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿ ಅನ್ನುವಂತಹ ಮನವಿಯನ್ನು ಮಾಡಿದ್ದಾರೆ. ಈ ಮನವಿ ತಯಾರಾಗಿದ್ದು ಬೆಂಗಳೂರಿನ
ನರೇಗಾ ವಿಚಾರಕ್ಕೆ ಕರೆದಂತಹ ವಿಶೇಷ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲ ಶಾಸಕರನ್ನ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರ ಸಹಿಯನ್ನ ಈ ಪತ್ರಕ್ಕೆ ಸಹಿಯನ್ನ ಪಡೆಯಲಾಯಿತು. ಜನವರಿ 27ನೇ ತಾರೀಕು ನರೇಗಾ ಹೋರಾಟ ಫ್ರೀಡಂ ಪಾರ್ಕ್ನಲ್ಲಿ ನಡೀತು. ಆಗ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಈ ಮನವಿ ಪತ್ರವನ್ನು ಸುರ್ಜೇವಾಲಾ ಮೂಲಕ ಹೈಕಮಾಂಡ್ ನಾಯಕರಿಗೆ ಕಳಿಸುವಂತ ಕೆಲಸವನ್ನ ಹೊಸ ಶಾಸಕರು ಮಾಡಿದ್ದಾರೆ. ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಒತ್ತಡ ಹಿರಿಯ ಶಾಸಕರಿಂದಲೂ ಇದೆ. ಈಗ ಅದಕ್ಕೆ ಹೊಸ ಶಾಸಕರ ಸೇರ್ಪಡೆಯಾಗಿದೆ. ಇನ್ನೊಂದು ಕಡೆ ಅಧಿಕಾರ ಹಂಚಿಕೆಯ ಜಟಾಪಟಿಯ ನಡುವೆ ಈ ಒಂದು ಗೊಂದಲವನ್ನು ಕೂಡ ಸೃಷ್ಟಿ ಮಾಡುವ ಸಲುವಾಗಿಯೂ ಈ ಪ್ರಯತ್ನಗಳು ನಡೆದಿದೆಯಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು DCM DK ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಅವರೇ ಎಲ್ಲರ ಬಳಿ ಸಹಿಯನ್ನ ಪಡೆದು ಈ ಮನವಿ ಪತ್ರವನ್ನ ಕಳಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಮತ್ತು ಅದರ ನೇತೃತ್ವವನ್ನು ಕೂಡ ಅವರೇ ವಹಿಸಿಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಬಣ ರಾಜಕೀಯದ ವಿಚಾರಗಳು ಕೂಡ ಈ ಪತ್ರದಲ್ಲಿ ಅಡಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಅನೇಕ ಗೊಂದಲಗಳ ನಡುವೆ ಈ ಗೊಂದಲವು ಕೂಡ ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಗೊಂದಲವನ್ನು ಇತ್ಯರ್ಥ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ CM ತಮ್ಮ ರಾಜಕೀಯ ದಾಳವನ್ನು ಉರುಳಿಸುವ ಮೂಲಕ ನನ್ನನ್ನು ಕೆಳಗಿಳಿಸುವಂತ ಷಡ್ಯಂತ್ರ ಮಾಡ್ತಾ ಇದೆ ಅಂತೇಳಿ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಸರಣಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ KPCCಯಲ್ಲಿ DK ಶಿವಕುಮಾರ್ ಅವರನ್ನ ಜಪ ಮಾಡುವಂತ ಅಂದ್ರೆ ಅವರನ್ನ ವ್ಯಕ್ತಿತ್ವವನ್ನು ಹೊಗಳುವಂತಹ ಸರಣಿ ಪೋಸ್ಟ್ಗಳು ಅವರು ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲ ಗೊಂದಲಗಳ ನಡುವೆ ಈಗ ಶಾಸಕರು ಪುನರ್ರಚನೆಯ ವೇಳೆ ನಮ್ಮ ಹೊಸ ಶಾಸಕರನ್ನ ಅಂದ್ರೆ 38 ಮಂದಿ ಏನು ಆಯ್ಕೆಯಾಗಿದ್ದಾರೆ ಇದೆಲ್ಲ 5 ಮಂದಿಯನ್ನ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿ ಅಂತೇಳಿ ಇವರು ಕೂಡ ಒಂದು ಹೊಸದೊಂದು ಗೊಂದಲವನ್ನ ಸೃಷ್ಟಿ ಮಾಡುತ್ತಾ ಇದ್ದಾರೆ. ಮತ್ತು ಅವರ ಬೇಡಿಕೆ ಅಂತೂ ನ್ಯಾಯಯುತವಾಗಿದೆ. 38 ಮಂದಿಗೆ ಆಯ್ಕೆ ಮಾಡಿದ್ದೀರಾ, ಹೀಗಾಗಿ ಅವಕಾಶ ಕೊಡಿ ಅನ್ನುವಂಥದ್ದು ಸರಿ. ಆದರೆ ನಾಯಕತ್ವದ ಗೊಂದಲದಲ್ಲಿ ಸಿಲುಕೊಂಡಿರುವಂತಹ ಹೈಕಮಾಂಡ್ಗೆ ಇದು ಒಂದು ಹೊಸದೊಂದು ತಲೆನೋವು ಎದುರಾಗಿದೆ. ಇದನ್ನ ತಲೆನೋವು ಅಂತ ಪರಿಗಣಿಸ್ತಾರಾ ಅಥವಾ ಅದನ್ನ ಇಗ್ನೋರ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಆದ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಕೈ ಹಾಕಿದ್ರೆ ಆಗಬಹುದಾದಂತಹ ಗೊಂದಲಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ 2-3 ಬಾರಿ ಗೆದ್ದಿರ್ತಕ್ಕಂತಹ ಶಾಸಕರ ಸಂಖ್ಯೆ ಹತ್ತಿರ 25ರಿಂದ 30 ಇದೆ. ಅವರದ್ದೇ ಪ್ರತ್ಯೇಕವಾಗಿ ಇನ್ನೊಂದು ಕ್ಯಾಬಿನೆಟ್ ಮಾಡಬಹುದು. ಅಷ್ಟರ ಮಟ್ಟಿಗೆ ಶಾಸಕರ ಸಂಖ್ಯೆ ಹಿರಿಯರೇ ಇದ್ದಾರೆ. ಅಂತ ಸಂದರ್ಭದಲ್ಲಿ ಹೊಸಬ್ರನ್ನ ಪರಿಗಣಿಸಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ನಾವೊಂದು ಕೈ ನೋಡೋಣ ಅನ್ನುವ ನಿಟ್ಟಿನಲ್ಲಿ ಈ ಹೊಸ ಶಾಸಕರು ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತು ಈ ಸಹಿ ಹಾಕಿರೋದನ್ನ ನೋಡಿದ್ರೆ ಹೊಸದಾಗಿರ್ತಕ್ಕಂಥ ಶಾಸಕರೆಲ್ಲರೂ ಕೂಡ ಅವರದ್ದೇ ಒಂದು ತಂಡದಲ್ಲಿ ಇದ್ದಾರೆ. ಯಾಕಂದ್ರೆ ಈಗ ಕಾಂಗ್ರೆಸ್ ಬಣ, DK ಶಿವಕುಮಾರ್ ಬಣ, ಸಿದ್ದರಾಮಯ್ಯನವರ ಬಣ ಅನ್ನುವಂಥದ್ದು ಒಂದು ಕಡೆ, ಆದ್ರೆ ಹೊಸ ಶಾಸಕರೇ ತಮ್ಮದೊಂದು ಬಣವನ್ನ ಕಟ್ಕೊಂಡಿದ್ದಾರೆ ಅನ್ನೋದು ಕೂಡ ಈ ಪತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಈ ಹಿಂದೆ ಇದೇ ರವಿಕುಮಾರ್ ಗಣಿಗ ಅವರ ನೇತೃತ್ವದಲ್ಲಿ ಹೊಸ ಶಾಸಕರನ್ನ ಸಭೆ ಕರೆಯಲಾಗಿತ್ತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆ ಸಭೆ ನಡೆದಿತ್ತು. ಎಲ್ಲ ಹೊಸ ಶಾಸಕರನ್ನು ಕೂಡ ಆ ಸಭೆಗೆ ಆಹ್ವಾನ ಕೊಡಲಾಗಿತ್ತು. ಆಗಲೂ ಕೂಡ ಎಲ್ಲರೂ ಸೇರಿದ್ರು. ಅಂದ್ರೆ ಅವರೆಲ್ಲರೂ ಕೂಡ ಒಂದು ಯುನೈಟ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಈ ಪತ್ರದಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಈ ಯುನೈಟ್ ಅನ್ನೋದು ಅಥವಾ ಇವರ ಒಗ್ಗೂಡುವಿಕೆ ಇದೆಯಲ್ಲ, ಇದು ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲೂ ಕೂಡ ಏನಾದರೂ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತಾ ಅಥವಾ ಈ ಒಗ್ಗೂಡುವಿಕೆ ಆ ಸಂದರ್ಭದಲ್ಲೂ ಇರುತ್ತಾ, ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಆದರೆ ಹೈಕಮಾಂಡ್ನಲ್ಲಿ ಈಗ ಇರ್ತಕ್ಕಂಥ ಗೊಂದಲಗಳ ನಡುವೆ ಈಗ ಹೊಸದೊಂದು ಟಾಸ್ಕ್ ಕೂಡ ಹೈಕಮಾಂಡ್ ಮುಂದೆ ಬಂದಂತೆ ಕಾಣಿಸ್ತಾ ಇದೆ. ಭಾವನಾ, ಹೈಕಮಾಂಡ್ ಮಟ್ಟದಲ್ಲಿ ಈ ಪತ್ರದ ಪರಿಗಣನೆ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಸಾಧ್ಯತೆ ಇದೆ? ಯಾಕಂದ್ರೆ ಈಗಾಗಲೇ ಕುರ್ಚಿ ಕಾದಾಟ ಇದೆ, ಜೊತೆಗೆ ಸಿದ್ದರಾಮಯ್ಯ ಅವರ ಬಣದಿಂದ ಒಂದು ಸಂಪುಟ ಪುನರ್ರಚನೆ ಮಾಡೋಣ ಅಂತ ಈ ಕಡೆಯಿಂದ ಒತ್ತಡ ಹಾಕ್ತಾ ಇದ್ದಾರೆ. ಇದರ ನಡುವೆ ಹೊಸ ಶಾಸಕರ ಈ ಬೇಡಿಕೆ ಹೈಕಮಾಂಡ್ ಹೇಗೆ ಪರಿಗಣಿಸುತ್ತೆ? ಭಾವನ, ಈಗ ಹೈಕಮಾಂಡ್ನ ಮುಂದೆ ಇರತಕ್ಕಂತಹ ಮೊದಲ ಪ್ರಯಾರಿಟಿ ಅಥವಾ ಮೊದಲ ಪ್ರಾಮುಖ್ಯತೆ ಇರುವುದು ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಯಾವ ರೀತಿ ಗೊಂದಲಗಳನ್ನ ಆಗದ ರೀತಿಯಾದ ಇತ್ಯರ್ಥ ಮಾಡುವಂತಹ ಮೊದಲ ಟಾಸ್ಕ್ ಇದೆ. ಆ ಟಾಸ್ಕ್ ಅನ್ನ ಹೈಕಮಾಂಡ್ ಕಂಪ್ಲೀಟ್ ಮಾಡೋದಕ್ಕೆ ಮತ್ತು ಹೈಕಮಾಂಡ್ ಅದನ್ನ ಬಗೆಹರಿಸೋದಕ್ಕೆ ದೊಡ್ಡ ಸವಾಲಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಒಂದು ಕಡೆ DK ಶಿವಕುಮಾರ್ ಒತ್ತಾಯ ಮಾಡಿದ್ರು ಕೂಡ ಹೈಕಮಾಂಡ್ ಇವರಿಬ್ಬರನ್ನ ಕರೆದು ಇತ್ಯರ್ಥ ಮಾಡುವಂತ ಗೋಜಿಗೆ ಹೋಗ್ತಾ ಇಲ್ಲ. ಹೈಕಮಾಂಡ್ ಇಲ್ಲಿಯ ತನಕ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿಲ್ಲ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಈ ಅಧಿಕಾರ ಹಂಚಿಕೆಯ ಗೊಂದಲ ಇತ್ಯರ್ಥ ಆಗುವ ತನಕ ಆ ನಂತರದ ಬೆಳವಣಿಗೆಗಳು, ಅದು ಕ್ಯಾಬಿನೆಟ್ ರೀಶಫಲ್ ಇರ್ಬೋದು, KPCCಯ ಬದಲಾವಣೆ ಇರ್ಬೋದು, ಹೆಚ್ಚುವರಿ DCM ಮಾಡುವಂಥದ್ದು ಇರ್ಬೋದು, ಈಗ ಹೊಸ ಶಾಸಕರು ನಮ್ಮನ್ನು ಕೂಡ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ಳಿ ಅಂತೇಳಿ ಈಗ ಪತ್ರ ಬರೆದಿದ್ದಿರ್ಬೋದು, ಇದು ಯಾವುದನ್ನು ಕೂಡ ಹೆಚ್ಚು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಹೈಕಮಾಂಡ್ನ ಮುಂದೆ ಇರ್ತಕ್ಕಂಥ ಮೊದಲ ಗಂಭೀರವಾದಂಥ ವಿಚಾರ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಅಂತ. ಹಾಗಾಗಿ ಹೈಕಮಾಂಡ್ನ ಪ್ರಯಾರಿಟಿ ಎಲ್ಲವೂ ಕೂಡ ಅದರ ಕಡೆಗೆ ಇದೆ ವಿನಃ ಈ ಹೊಸ ಶಾಸಕರು ಬರೆದಂಥ ಪತ್ರವನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಮತ್ತು ಹೊಸಬರನ್ನ
ಕ್ಯಾಬಿನೆಟ್ಗೆ ತೆಗೆದುಕೊಳ್ತೀವಿ ಅಂತ ಬಂದರೆ 2 ಬಾರಿ 3 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರನ್ನ ಏನು ಮಾಡ್ತೀರಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಹೀಗಾಗಿ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಹೊಸ ಶಾಸಕರನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ರೆ ಅಟ್ಲೀಸ್ಟ್ ನಿಗಮ ಮಂಡಳಿಗಾದರೂ ಬಹುಶಃ ನಮ್ಮ ನೇಮಕ ಮಾಡಲಿ ಅನ್ನೋದರ ತಂತ್ರಗಾರಿಕೆಯ ಭಾಗವಾಗಿಯೂ ಕೂಡ ಈ ಪತ್ರ ಬರೆದಿರಬಹುದಾದಂಥ ಸಾಧ್ಯತೆಗಳಿದೆ. ಆದರೆ ಹೈಕಮಾಂಡ್ ಇದನ್ನು ಎಷ್ಟರ ಮಟ್ಟಿಗೆ ಈ ಕ್ಷಣದಲ್ಲಿ ಗಂಭೀರವಾಗಿ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಆದರೆ ಇವರು ಕೂಡ ಅಖಾಡದಲ್ಲಿ ಇದ್ದಾರೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನ ಅಂತೂ ಬಹಳ ಸ್ಪಷ್ಟವಾಗಿ ಆಗಿದೆ. ಯಾಕೆಂದರೆ 31 ಮಂದಿ ಶಾಸಕರು ಸಹಿ ಮಾಡಿರೋದನ್ನು ನೋಡಿದರೆ ಅಧಿಕಾರ ಹಂಚಿಕೆಯ ಗೊಂದಲ ಒಂದು ಕಡೆ, ಬಣಬಡಿದಾಟದ ಗೊಂದಲ ಒಂದು ಕಡೆ, ಈ ನಡುವೆ ಹೊಸ ಶಾಸಕರ 31 ಮಂದಿ ಸೇರ್ಪಡೆ ಆಗಿರೋದು ಅಥವಾ ಸೈನ್ ಮಾಡಿರೋದು ಮತ್ತು ನಾವೆಲ್ಲ ಯುನೈಟ್ ಆಗಿದ್ದೀವಿ, ಒಗ್ಗೂಡಿದ್ದೀವಿ ಅನ್ನೋದನ್ನು ತೋರಿಸಿದ್ರೆ ಇದು CM ಕಡೆಗೆ ಹೋಗ್ತಾರಾ ಅಥವಾ DCM ಕಡೆಗೆ ಹೋಗ್ತಾರಾ ಅಥವಾ ತಟಸ್ಥವಾಗೇ ಉಳಿತಾರಾ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಭಾವನಾ. ಎಸ್ ಮಾರುತೇಶ್, ಇದರ ಜೊತೆಗೆ ಈಗ ಅಧಿಕಾರ ಹಂಚಿಕೆಯ ಗೊಂದಲ, ಅಧಿಕಾರ ಹಸ್ತಾಂತರನ ಅಥವಾ ಸಂಪುಟ ಪುನರ್ರಚನಾ, ಹೊಸಬರ ಎಂಟ್ರಿನ ಸಂಪುಟಕ್ಕೆ, ಇದೆಲ್ಲದರ ನಡುವೆ ಇರೋದು ಸಾಲು ಎಲೆಕ್ಷನ್ಗಳು ಹಾಗೂ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಗಳು. ಸೊ ಈಗ ಹೈಕಮಾಂಡ್ ಮಟ್ಟದಲ್ಲಿ ಇರುವ ಆಯ್ಕೆಗಳು ಸ್ವಲ್ಪ ಗೊಂದಲಕಾರಿ ಇದೆ. ಬಟ್ ಈಗಾಗಲ್ಲ ಅಂದ್ರೆ ಮುಂದಾಗಲ್ಲ ಅನ್ನೋದು ಎರಡೂ ಬಣಕ್ಕೂ ಕೂಡ ಅರ್ಥ ಆಗಿರೋದು. ಇದರ ನಡುವೆ ಸಂಕಟದಲ್ಲಿರೋದು ಹೈಕಮಾಂಡ್. ಈ ವರ್ಷದಲ್ಲಿ ಆಗೋ ಪ್ರಮುಖ ಬೆಳವಣಿಗೆಗಳು ಏನಾಗಿರಬಹುದು ಹಾಗಾದ್ರೆ? ಭವನ, ಈಗ ಮಾರ್ಚ್ 6ರಿಂದ ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ. ಅದಕ್ಕೂ ಮುಂಚೆ CM DCM ಅನ್ನು ಕರೆಯುವಂತಹ ಗೋಜಿಗೆ ಹೈಕಮಾಂಡ್ ಹೋಗಲ್ಲ, ಅಥವಾ ಕರೆದರೂ ಕೂಡ ಯಾವುದೇ ಸ್ಪಷ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಿಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಬಜೆಟ್ ಅಧಿವೇಶನ ಇರುವಂತಹ ಸಂದರ್ಭದಲ್ಲಿ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಕರೆದು ಮಾತನಾಡಲ್ಲ ಅನ್ನೋದು ಸ್ಪಷ್ಟ. ಮಾರ್ಚ್ ಬಜೆಟ್ ಅಧಿವೇಶನ ಆರಂಭ ಆಗ್ತಿದ್ದ ಹಾಗೆ ಬಜೆಟ್ ಅಧಿವೇಶನ ಮುಗಿಯೋದ್ರೊಳಗೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು ಘೋಷಣೆ ಆಗುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಒಂದು ವೇಳೆ ಪಂಚರಾಜ್ಯ ಚುನಾವಣೆಗಳ ಘೋಷಣೆ ಆದರೆ ಹೈಕಮಾಂಡ್ ಪಂಚರಾಜ್ಯ ಚುನಾವಣೆಯ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ, ರಾಜ್ಯದ ಅಧಿಕಾರ ಹಂಚಿಕೆ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದು ಸ್ಪಷ್ಟ. ಆಗ್ಲೂ ತಿಳಿಸ್ಬೋದು. ಅದಾದ್ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, GBA ಚುನಾವಣೆ ಇದೆ. ಈ ಏನೇ ಅಂದ್ರೂ ಕೂಡ ಕನಿಷ್ಠ ನವೆಂಬರ್ ತನಕ ಈ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಕೈ ಹಾಕದೇ ಇರುವಂತಹ ಟೈಟ್ ಶೆಡ್ಯೂಲ್ ಕಾಣಿಸ್ತಾ ಇದೆ. ಯಾಕಂದ್ರೆ ಚುನಾವಣೆಗಳಿದ್ದಾವೆ, ಪಂಚರಾಜ್ಯ ಚುನಾವಣೆ ಇದೆ, ಲೋಕಲ್ ಬಾಡಿ ಚುನಾವಣೆ ಇದೆ, GBA ಚುನಾವಣೆ ಇದೆ. ಈ ಚುನಾವಣಾ ವರ್ಷ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಮಾಡಬೇಕಾ ಅನ್ನುವಂತಹ ಆಲೋಚನೆ ಹೈಕಮಾಂಡ್ನ ಮುಂದೆ ಬಂದು ನಿಲ್ಲುತ್ತೆ. ಹೀಗಾಗಿ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳದೇ ಇದ್ದಾಗ ರಾಜ್ಯದಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಮೇಲೆ ಎಲ್ಲರ ಕುತೂಹಲ ಉಳಿದಿದೆ. ಈಗ CM ಸ್ಥಾನದಲ್ಲಿ ಇದ್ದಾರೆ, ಬಜೆಟ್ ಅಧಿವೇಶನದ ಕಡೆಗೆ ತಯಾರಿಗಳ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದಾರೆ. ಬಜೆಟ್ ಅಧಿವೇಶನವನ್ನು ನಡೆಸಬೇಕು ಅನ್ನುವಂಥದ್ದು ಮತ್ತು ಒಂದು ಒಳ್ಳೆ ಯೋಜನೆಗಳನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಇಂಗಿತವನ್ನು ಇಟ್ಕೊಂಡು ಅವರು ತಯಾರಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಹೈಕಮಾಂಡ್ನ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಆದರೆ ಹೈಕಮಾಂಡ್ ಇಲ್ಲಿಯ ತನಕ ಸ್ಪಷ್ಟ ನಿರ್ದೇಶನ ಕೊಟ್ಟಿಲ್ಲ, ಯಾವಾಗ ಕರೆದು ತೀರ್ಮಾನ ಮಾಡ್ತೀವಿ ಅಂತ. ಒಂದು ವೇಳೆ ಬಜೆಟ್ ಸೆಷನ್ ಆದ್ಮೇಲೂ ಹೈಕಮಾಂಡ್ ಕರೀದೇ ಇದ್ರೆ DK ಶಿವಕುಮಾರ್ ಅವರ ತಾಳ್ಮೆಗೆ ಯಾವ ಡೆಡ್ಲೈನ್ ಅಥವಾ ಯಾವ ದಿನಾಂಕವನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಅದಾದ್ಮೇಲೆ ಆಗುವಂತಹ ಬೆಳವಣಿಗೆಗಳ ಮೇಲೆ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಆಗುತ್ತಾ ಇಲ್ವಾ ಅನ್ನೋದನ್ನ ಆಗ ಚರ್ಚೆ ಮಾಡಬೇಕಾಗುತ್ತೆ. ಅಲ್ಲಿಯ ತನಕ ಕೂಡ ಈ ಗೊಂದಲಗಳು, ಈ ರೀತಿಯಂಥ ಪತ್ರಗಳು ಬಹಿರಂಗಗೊಳ್ಳೋದು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು, ಸಭೆ ಸೇರೋದು, ಡಿನ್ನರ್ ಮೀಟಿಂಗ್ಗಳು, ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾನೆ ಇರುತ್ತೆ. ಮುಂದೆ ಸಾಲು ಚುನಾವಣೆಗಳಿದ್ದಾವೆ. ಈ ಎಲ್ಲ ಚುನಾವಣೆಗಳನ್ನು ಎದುರುಗಡೆ ಇಟ್ಟುಕೊಂಡು ಹೈಕಮಾಂಡ್ ತೀರ್ಮಾನ ಮಾಡುವಂತಹ ಮನಸ್ಥಿತಿಗೆ ಹೋಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಥವಾ ಸಿದ್ದರಾಮಯ್ಯನವ್ರನ್ನೇ 5 ವರ್ಷ ಮುಂದುವರಿಸ್ತೀವಿ ಅನ್ನೋದನ್ನು ಕೂಡ ಖಚಿತವಾಗಿ ಹೇಳದೇ ಇರುವಂತಹ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇದ್ದಂಗೆ ಕಾಣಿಸ್ತಾ ಇದೆ. ಒಂದು ವೇಳೆ ಆ ರೀತಿ ತೀರ್ಮಾನ ಬಂದ್ರೆ ರಾಜ್ಯದಲ್ಲಿ ಏನಾಗುತ್ತೋ ಅನ್ನುವಂಥ ಆತಂಕ ಕೂಡ ಅವರಿಗೆ ಇರುವಂತಹ ಸಾಧ್ಯತೆಗಳಿದೆ, ಬಿಕಾಸ್ ಆಫ್ ಚುನಾವಣೆಗಳ ಕಾರಣಕ್ಕಾಗಿ. ಹೀಗಾಗಿ ಹೈಕಮಾಂಡ್ ಇದು ಸಾಲು ಚುನಾವಣೆ ವರ್ಷ ಆಗಿರೋದ್ರಿಂದ ಇಬ್ಬರನ್ನ ಕರೆದು ನಾವು ಮಾಡ್ತೀವಿ ಇಲ್ವಾ ಅನ್ನೋದನ್ನ ಕ್ಲಾರಿಟಿ ಕೊಡುವಂತ ಹಂತಕ್ಕೂ ಕೂಡ ಅವರು ಮೆಂಟಲಿ ರೆಡಿ ಆದಂಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಈ ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆ ವಿಚಾರ, KPCC ಅಧ್ಯಕ್ಷರ ವಿಚಾರ, ಸಚಿವ ಸಂಪುಟ ಪುನರ್ರಚನೆ, ಹೆಚ್ಚುವರಿ DCM ಇವ್ಯಾವೂ ಕೂಡ ಹೈಕಮಾಂಡ್ನ ಮುಂದೆ ನಾಯಕತ್ವ ಬದಲಾವಣೆ ಆಗುವ ತನಕ ಯಾವುದೂ ಆಗಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೆ ಯಾವಾಗ ಕರೀತಾರೆ ಅನ್ನೋದಕ್ಕೆ ಇನ್ನೂ ಸ್ಪಷ್ಟ ಉತ್ತರ ಅಂತೂ ಸಿಗ್ತಾ ಇಲ್ಲ. ಭಾವನಾ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.